ಮಧು ಮಧು ಸರೋಜನಾ? ಹೌದು ನಾನೇ. ಮಧು ಎಲ್ಲರೂ ನೋಡಿದ್ರೆ ನಾನು ನೋಡ್ಲಿಲ್ಲ. ಮಧು ನೋಡ್ದೇನೋ? ಚಾಕು ತಗೊಂಡು ಆ ಕಡೆ ಹೋದ್ರು. ಮಧು ಮಧು ಏನಮ್ಮ? ಎಲ್ಲಿ? ಇಲ್ಲೇ ಇದ್ದೀನಮ್ಮ. ಎಲ್ಲಿದ್ದೀರಾ? ಇಲ್ಲ ನೋಡಮ್ಮ, ಇಲ್ಲಿದ್ದೀನಿ. ಆಹಾ, ಇದೇನಾ ದೊಡ್ಡ ಕೆಲ್ಸ ನಿಮ್ದು? ಹೌದು, ಇದೇ ನನ್ ಕೆಲ್ಸ. ಏನ್ ವಿಶೇಷ? ಮನೆಗೆ ಹೊಸಬ್ರು ಕೆಲ್ಸದವ್ರು ಬಂದಿದ್ದಾರೆ. ಅವ್ರಿಗೆ ವ್ಯವಸಾಯದಲ್ಲಿ ಏನೋ ಹೇಳ್ಕೊಡ್ಬೇಕಂತೆ. ನಾನ್ ನಿಮ್ಮ ಹೆಸರು ಹೇಳಿದೀನಿ. ಅಯ್ಯೋ, ನಂಗೆ ಅಲ್ಲಿ ಇಲ್ಲಿ ಕೆಲ್ಸ ಇದೆ, ಮತ್ತೆ ಮಾವ ಬೇರೆ ಬರ್ತಾ ಇದಾರೆ. ಮಾವನ್ಗೆ ಏನಾದ್ರು ಹೇಳ್ಕೊಳ್ಳೋಣ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕಂದ್ರೆ ನೀನ್ ಬಂದ್ ಹೆಲ್ಪ್ ಮಾಡ್ಬೇಕು. ಸರಿ, ನಾನ್ ಕೇಳಿ ನೋಡ್ತೀನಿ. ಹೌದು, ನೀವು ಯಾವ್ದ್ರಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ? ಅದು ಒಂದ್ 5-6 ವರ್ಷದಿಂದ ಕಾಡಾಗಿ ಹಾಗೆ ಇತ್ತಲ್ವಾ ಆ ಮೈದಾನದಲ್ಲಿ. ಆ ಜಾಗನ ಅವರು ತಗೊಂಡಾಯ್ತು. ಅಯ್ಯೋ, ಆ ಜಾಗನ? ಏನಾಯ್ತು? ಅದು ಬಂದು ಏನು ಇಲ್ಲಮ್ಮ. ಮುಟ್ಟಾಳ, ಬುದ್ಧಿ ಇದೆಯೇನೋ ನಿಂಗೆ? ನೋಡ್ಕೊಂಡು ಕೆಲಸ ಮಾಡತ್ತಾನೆ. ಯಜಮಾನ್ರೆ, ಯಜಮಾನ್ರೆ, ಹೋಯ್ತು ಯಜಮಾನ್ರೆ, ಎಲ್ಲ ಹೋಯ್ತು. ಏನ್ ನೋಡ್ತಾ ಇದ್ದೀರಾ? ಕೆಲಸ ಮಾಡಿ. ಎಲ್ಲಾನು ಹೊಟ್ಟೋಯ್ತು ಯಜಮಾನ್ರೆ. ಆ ಪಾಳ್ ಬಿದ್ದಿರೋ ಜಾಗ ಇತ್ತಲ್ಲ, ಅದನ್ನ ತಗೊಳ್ಳೋದಕ್ಕೆ ಒಬ್ಬ ಬಂದಿದ್ದಾನೆ. ಏನು? ನಿಜಾನೇ ಹೇಳ್ತಾ ಇದೀನಿ. ನಾವು ಇಷ್ಟು ವರ್ಷ ಕಷ್ಟಪಟ್ಟು ಆ ಜಾಗನ ಸಂಪಾದಿಸಿದ್ವಿ. ಅವರು ಪಾಪದವರು ಅಂತ ನಾವು ಬಿಟ್ಟಿದ್ದಕ್ಕೆ. ಅಲ್ಲ, ನೀನೀಗ ಹೇಳ್ಬೋದು ನಿಜ? ನಿಜಾನೇ ಹೇಳ್ತಾ ಇದೀನಿ. ಬಿಡಲ್ಲ. ಆ ಜಾಗಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಬಿಡೋದೇ ಇಲ್ಲ. ನಮಸ್ಕಾರ ಅಜ್ಜಿ. ಅಜಯ್, ಆ ಜಾಗನ ಯಾರಿಗ್ ಮಾರಿದ್ರು ಅಂತ ಗೊತ್ತಾ ನಿಂಗೆ? ಯಾರಿಗ್ ಮಾರಿದ್ರು ನಿಮ್ಗೇನು? ನೀವ್ ಆ ಜಾಗನ ಕಮ್ಮಿ ಬೆಲೆಗ್ ತಗೊಳಕ್ ನೋಡಿದ್ರಿ, ಆಗ್ಲಿಲ್ಲ. ಅಯ್ಯಯ್ಯಯ್ಯಯ್ಯಯ್ಯೋ, ಮಾದೇಶ ಆ ಜಾಗನ ಒಬ್ಬ ಗಂಡ್ಸಗ್ ಮಾರ್ದ. ಅಜ್ಜಿ, ಹಾಗಾದ್ರೆ ಆಧಾರ ಎಲ್ಲ ಚೆನ್ನಾಗಿತ್ತ? ಸರಿಯಾಗಿ. ಎಲ್ಲಿಗೆ? ಇವತ್ತು ಇವನ್ನ ಸ್ಕೂಲಿಗೆ ಸೇರ್ಸೋಣ ಅನ್ಕೊಂಡಿದೀನಿ. ಕೆಲ್ಸ ಶುರುವಾದ್ರೆ ಮತ್ತೆ ಇದಕ್ ಟೈಮ್ ಸಿಗಲ್ಲ. ಆನಿಯಲ್ಲಿ ಅವಳು ಸೌದೆ ತರಕ್ ಹೋಗಿದ್ದಾಳೆ. ಹೌದಾ? ಗೊತ್ತಿದ್ರೆ ನಾನು ಹೋಗ್ತಾ ಇದ್ದೆ. ನನಗೂ ಸ್ವಲ್ಪ ಕೆಲ್ಸ ಇತ್ತು. ಅದೇನ್ ಪರವಾಗಿಲ್ಲ, ಅವಳು ತರ್ತಾಳಲ್ಲ, ಅದ್ರಲ್ಲಿ ತಗೋ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪಳನಿ ಸ್ವಾಮಿ. ನೀವೇನಾ ಆ ಜಾಗನ ತಗೊಂಡಿದ್ದು? ಹೌದು ಸ್ವಾಮಿ. ಆ ಜಾಗದ ಮೇಲೊಂದ್ ಕಣ್ಣಿಟ್ಟಿದ್ರು. ಛೇ 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 ಛೇ, ನಾನ್ ಸುಮ್ನೆ ಹಾಗೆ ಕೇಳ್ದೆ. ನಿಮ್ ಜಾಗದ ಪಕ್ಕನೇ ನಮ್ದೊಂದ್ 3 ಎಕರೆ ಇದೆ. ಹಾಗೆ ಈ 6 ಎಕರೆನೂ ಸಿಕ್ಕಿದಿದ್ರೆ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅದನ್ನ ನೀವು ಎಷ್ಟು ಕೊಟ್ರಿ? ಅದೆಲ್ಲ ನಿಮ್ಗೆ ಯಾಕೆ? ಸುಮ್ನೆ ಕೇಳ್ದೆ. ಆ ಜಾಗದ ಮಣ್ಣು ಚೆನ್ನಾಗಿದೆ. ಓ, ಮಣ್ಣಿಗೇನು ಚೆನ್ನಾಗೇ ಇದೆ. ಚೆನ್ನಾಗಿದ್ರೆ ಯಾಕೆ ಇಷ್ಟು ವರ್ಷ ವ್ಯವಸಾಯ ಮಾಡ್ಲಿಲ್ಲ ಅಲ್ಮತ್ತವ್ರು? ಅದು ಅವ್ರ ಹೆಂಡತಿಗೆ ಲಕ್ವ ಹೊಡೆದಿದ್ದಕ್ಕೆ ಊರಲ್ಲಿ ಚಿಕಿತ್ಸೆ ತಗೋತಿದ್ರಲ್ಲ. ಹಾಗಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಅಜ್ಜಿ, ಅಲ್ಲಿ ವ್ಯವಸಾಯ ಮಾಡಕ್ಕೆ ನೀರಿದೆಯಾ ಅಂತ ಗೊತ್ತಾ? ಆ ಜಾಗದ ಪಕ್ಕದಲ್ಲಿ ಒಂದು ಕೆರೆ ಇದೆ ಅಂತ ಮಾದೇಶ್ ಅವ್ರು ಹೇಳಿದ್ರು. ಅವ್ರು ಹಾಗೆ ಹೇಳಿದ್ರ? ನೀವು ನೋಡಿದ್ರ? ನೋಡಿಲ್ಲ. ಇವ್ರಪ್ಪನೇ ಆ ಜಾಗನ್ ತಗೊಂಡಿದ್ದು ನೋಡಿದ್ದೆಲ್ಲ ರಿಜಿಸ್ಟರ್ ಆದ್ಮೇಲೆ ನನಗ್ ಗೊತ್ತಾಗಿದ್ದು. ಹಾಗಿದ್ರೆ ನೀವ್ ಆ ಜಾಗನ ನೋಡಿಲ್ಲ. ಹೇಗಾದ್ರೂ ಮಾಡೋನು ಈ ಊರಿಂದ ಓಡಿಸ್ಬೇಕು. ನಾನ್ ತುಂಬಾ ಇಷ್ಟಪಟ್ಟಿರೋ ಜಾಗ. ಅಲ್ಲ, ನನಗೊಂದು ಮಾತು ಹೇಳ್ದೆ, ನನ್ನ ಮಗ ನನ್ನ ಯಾಮರ್ಸ್ಬಿಟ್ಟ. ಅವನೆಲ್ಲಿ ನಿಮ್ಗೆ ಯಾಮರ್ಸಿದ್ದೇನೆ? ಅವ್ನ್ ನಿಮ್ 3 ಲಕ್ಷ ಕೊಟ್ಟಿಲ್ವಾ? 3 ಲಕ್ಷಕ್ಕೆ ಅಲ್ಲಿ ಏನಿದೆ? ಸರಿ, ಏನೋ ಇರ್ಲಿ. ಆ ಜಾಗನ್ ಮಾರಕ್ ಮುಂಚೆ ನನ್ಗೊಂದ್ ಮಾತು ಹೇಳ್ಬೋದಿತ್ತಾನೆ? ಅವನ್ ಜಾಗ, ಅವನ್ ದುಡ್ಡು, ಅದಕ್ಕೆ ನಿಮ್ಮ ಹತ್ರ ಕೇಳ್ಬೇಕು? ಮುಚ್ಚೋ ಸಾಕು. ನನ್ನ 3 ಎಕರೆ ಜಾಗ ಪಕ್ಕದಲ್ಲೇ ತಾನೆ 6 ಎಕರೆ ಇರೋದು. ಅದು ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಆಸೆ ಪಟ್ಟೆ. ಪಕ್ಕದಲ್ಲಿರೋನ್ ದೊಡ್ಡವನ, ದೂರದಿಂದ ಬರೋನ್ ದೊಡ್ಡವನ? ಅದೇನಂದ್ರೆ ಅದು ನಮ್ದೇ ದೊಡ್ಡದು. ಬೇಗ ಬಾರೋ. ಇಲ್ಲೆಲ್ಲಾದ್ರೂ ಇದೆಯಾ ಅಂತ ಚೆನ್ನಾಗಿ ನೋಡು. ಅದಕ್ಕೆ ತಾನೇ ಬಂದಿರೋದು. ನೀನ್ ನನ್ನಿಂದೆ ಬಂದ್ ಏನ್ ಪ್ರಯೋಜನ? ಆ ಕಡೆ ಹೋಗಿ ನೋಡೋ. ಅಲ್ಲ, ಹಾಗಾದ್ರೆ ಈ ಕಡೆ ಹೋಗಿ ನೋಡು.
ಅಣ್ಣ ಏನಾಯ್ತು? ನೀರು ನೀರು ನೀರಾ? ನೀರು. ಹೌದಾ? ಇಲ್ಲಿ ನೋಡಿ ನೀರು ಹೇಗೆ ಬರ್ತಾ ಇದೆ. ನೀರು ನೀರು. ಹೊಡಿಲಿ. ಇದೇ ಕಣೋ ಬೇಕಾಗಿರೋದು. ಕಲ್ಲಿಡು. ಯಾವ ಕೆಲ್ಸ? ನಿಮ್ಮ ಅಪ್ಪನ ಕಲ್ಲು ಮುಚ್ಚಕ್ಕೆ ಏನಾದ್ರು ಒಂದು ಕಲ್ಲು ಕೊಡ. ತಗೊಳ್ಳಿ. ಹೊಡ್ದಾದ್ರೆ ದೊಡ್ಡದಾಗಿರೋ ತಗೊಂಬೋಗು. ತಗೊಂಬ. ಇಲ್ಲಿಡೋ, ಇಲ್ಲಿಡೋ. ಈ ಕಡೆನಾ? ಈಗ ಹೋಗು. ದೊಡ್ಡ ಕಲ್ಲು ಎತ್ಕೊಂಬೋಗು. ಆಯ್ತಾಯ್ತು. ಇಲ್ಲಿಡು. ಆಯ್ತಾಯ್ತಾಯ್ತಾಯ್ತು. ತಗೋ. ಈ ಕಡೆ ಹಾಕು. ಆ ಕಡೆನೂ ಸ್ವಲ್ಪ ಹಾಕಿ. ಹೆಂಗಿದೆ? ಹೌದು. ಇನ್ಮೇಲೆ ಇಲ್ಲಿ ನೀರಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಅವ್ನು ಹೆಂಗ್ ವ್ಯವಸಾಯ ಮಾಡ್ತಾನೆ ನೋಡ್ತೀನಿ. ನೀರ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯ? ಎಲ್ಲ ಕಡೆ ತೆಂಗಿನ ಮರ ಎಲ್ಲ ಬೀಳ್ತಿದ್ಯಂತೆ. ಆದ್ರೆ ಇಲ್ಲಿ ನೋಡು ಎಷ್ಟು ಹಚ್ಚ ಹಸ್ರಾಗಿದೆ. ನಮಸ್ಕಾರ. ನಮಸ್ಕಾರ. ಏನದು ಹೀಗ್ ಮಾಡ್ಬಿಟ್ರಿ? ಕೆಲ್ಸಕ್ ಬರ್ತೀನಿ ಅಂತ ಹೇಳಿದ್ರಿ. ಅದೇನಂದ್ರೆ ಯಜಮಾನ್ರು ಏನ್ ಮಾಮ, ಈ ಬಾಂಡ್ಲಿನ ಯಾರಿಗೂ ಕೊಡ್ಬೇಕು ಅಂತಂತಿದ್ದ. ಅದು ಅಲ್ದೆ ನಾನೇ ಹೇಳ್ದೆ ರಾಹುಕಾಲ ಮುಗಿದ್ಮೇಲೆ ಕೆಲ್ಸಕ್ ಹೋಗು ಅಂತ. ಹೌದೌದು, ಅದ ಹಾಗೆ ಆಯ್ತು. ಈಗೆಲ್ಲ ಕೆಲ್ಸ ಮುಗಿದೋಯ್ತು. ಸರಿ ಈ ಕೆಲ್ಸಕ್ಕೆ ಹೋಗು. ಆಮೇಲೆ ಕೂಲಿ ಜಾಸ್ತಿ ಕೇಳ್ಬೇಡ. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಸಹಾಯ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು, ಎಲ್ಲಾನು ಅರ್ಥ ಆಯ್ತು. ಬಾಣ್ಲಿ ನನ್ ಕೊಟ್ಟು ಬರ್ತೀನಿ. ನಿನ್ ಕೈಯಲ್ಲಿದ್ದಿದ್ ನನ್ ಕೈಯಲ್ಲಿ ಯಾವಾಗ ಬಂತು? ಅದು ನೀವೇ ಇಟ್ಕೊಂಡಿದ್ದು. ತೊಳೆದು ಬಿಟ್ಟು ಕೊಡೋದಲ್ಲ. ಸರಿ ಬರ್ಲಾ? ಬಾ ಹೋಗೋಣ. ಇಲ್ಲಿ ಬಾಳೆ ಮರನು ಬೆಳೆಸ್ಬೋದು ಅನ್ಸುತ್ತೆ. ಬಾಳೆನಾ? ಇಲ್ಲ, ಇಲ್ಲಿ ಹುಣಸೆ ಮರ ತುಂಬಾ ಹಾಕೋಣ. ಹುಣಸೆ ಮರನ? ಯಾಕೆ? ಈ ತರ ಹುಣಸೆ ಮರ ಬೆಳೆಸೋದಕ್ಕಲ್ಲ ಈ ಜಾಗ ತಗೊಂಡಿರೋದು. ಬಾಳೆ ಹಾಕೋದಿಕ್ಕೆ ನೀರ್ ಬೇಕಲ್ವಾ? ನೀರಿದೆಯಲ್ವಾ? ರಾತ್ರಿ ಟಾಸ್ ಮಾರ್ಕ್ ಹಾಕೋದು. ಇಲ್ಲಿ ನೀರು ಗೀರು ಏನೂ ಇಲ್ಲ. ಸಾಕ್ ಸುಮ್ನಿರ್ತೀಯಾ? ಇಲ್ಲಿ ನೀರ್ ಬರೋ ಜಾಗ ಇದೆ. ಆ ತರ ಇಲ್ಲಿ ಯಾವ ಜಾಗನೂ ಇಲ್ಲ. ಮೊದ್ಲಿತ್ತು, ಆದ್ರೆ ಈಗ ಖಾಲಿ ಆಗಿದೆ. ನನಗ್ ಗೊತ್ತಿದ್ಯಮ್ಮ. ಈ ಜಾಗದಲ್ಲಿ ತೆಂಗಿನಕಾಯಿ, ಮಾವಿನ ಹಣ್ಣು ಎಲ್ಲ ಮರನೂ ಹಾಕೋಣ. ಆ ಜಾಗ? ಅಲ್ಲಿ ನೀರಿದೆ. ಆ ಜಾಗ ಬೇರೆಯವ್ರದ್ದು. ಅವ್ನ್ ನೀರ್ ಕೊಡೋದಿಲ್ಲ. ಬೇಡ ಬೇಡ ಬೇಡ, ಅಲ್ಲೇ ನಿಲ್ಲು. ಈ ಜಾಗದಲ್ಲಿ ನೀರಿಲ್ಲ. ಈ ಜಾಗನ ಬೇರೆಯವ್ರು ಕೊಟ್ಟು ನೀನ್ ಹೋಗೋದೇ ತುಂಬಾ ಒಳ್ಳೇದು. ಬೇರೆ ದಾರಿನೇ ಇಲ್ಲ.